ಹಲೋ ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಸ್ಪಿರಿಟ್ ವಿತ್ ಶ್ರುತಿ 777. ಸೊ ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ಟ್ಯಾರೋ ರೀಡಿಂಗ್ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ಇದು ವೈಯಕ್ತಿಕವಾಗಿ ಆಗಿರಬಹುದು, ಆರ್ಥಿಕವಾಗಿ ಆಗಿರ್ಬೋದು, ಆರೋಗ್ಯವಾಗಿರ್ಬೋದು, ಸೊ ಯಾವುದೆಲ್ಲ ರಿಲೇಟೆಡ್ ಆಗಿರುತ್ತೆ ನೋಡ್ತಾ ಹೋಗೋಣ. ಸೊ ಇಲ್ಲಿ 3 ಕಾರ್ಡ್ಸ್ ಇದೆ. ಅದಕ್ಕೂ ಮುಂಚೆನೆ 2 ನಿಮಿಷ ಕಣ್ಣುಗಳನ್ನ ಮುಚ್ಕೊಂಡು ನಿಮ್ಮ ಇಂಟ್ಯೂಷನ್ ಯಾವ ಕಾರ್ಡ್ ಸೆಲೆಕ್ಟ್ ಮಾಡಿ ಅಂತ ಹೇಳುತ್ತೆ ಆ ಕಾರ್ಡನ್ನ ಸೆಲೆಕ್ಟ್ ಮಾಡಿ. ರೀಡಿಂಗ್, ಈಗ ನಿಮ್ಮ ರೀಡಿಂಗ್ ಇಲ್ಲಿದೆ. ಸೊ ಇಲ್ಲಿ ಮೊದಲನೇ ಕಾರ್ಡ್ ಬಂದ್ಬಿಟ್ಟು ಮೆಜಿಷಿಯನ್. ಸೊ ಇಲ್ಲಿ ಮೆಜಿಷಿಯನ್ ಕಾರ್ಡ್ ಏನು ಹೇಳ್ತಾ ಇದೆ? ಸೊ ನೀವು ಇಷ್ಟು ದಿನ ಏನೆಲ್ಲ ಕಲ್ತಿದ್ದೀರಾ ಒಂದು. ಸೊ ಇಲ್ಲಿ ನೀವೇನಂದರೆ ನೀವು ತುಂಬ ಕಲ್ತಿದ್ದೀರಾ, ನಿಮ್ಮಲ್ಲಿ ಎಲ್ಲದು ಆಲ್ರೆಡಿ ಟೂಲ್ಸ್ ಎಲ್ಲ ರೆಡಿಯಾಗಿದೆ. ನೀವು ಈಗ ಒಂದು ಸೈಟ್ ತಗೊಳ್ಬೇಕು ಅಥವಾ ಒಂದು ಮನೆ ಕಟ್ಟಬೇಕು ಅಥವಾ ನೀವು ಒಂದು ಏನೋ ಜಾಬ್ ಮಾಡಬೇಕು ಅಂತ ಇದ್ದರೆ, ಸೊ ನಿಮ್ಮ ಹತ್ರ ಎಲ್ಲ ರೆಡಿ ಇದೆ. ಒಂದು ಥಿಂಗ್ಸ್ ಅಂದರೆ ಒಂದು ದುಡ್ಡು ಆಗಿರಬಹುದು, ನಿಮ್ಮ ಹತ್ರ ಯಾವುದೋ ಒಂದು ಟೂಲ್ಸ್ಗಳು ಎಲ್ಲ ರೆಡಿ ಇರುತ್ತೆ. ಈಗ ಮನೆ ಕಟ್ಟಕ್ಕೆ ಹೆಂಗಪ್ಪ, ಎಲ್ಲ ಸಿಮೆಂಟು, ಆಮೇಲೆ ಸೈಟು, ಸಿಮೆಂಟು, ಇಟ್ಟಿಗೆ, ಎಲ್ಲ ಥರದ್ದು ವಿತ್ ಜೊತೆಗೆ ಎಲ್ಲ ದುಡ್ಡುಗಳು ಎಲ್ಲ ರೆಡಿ ಇದೆ. ವಿತ್ ಸಪೋರ್ಟ್, ಎಲ್ಲರೂ ನಿಮಗೆ ಸಪೋರ್ಟ್ ಆಗಿದ್ದಾರೆ. ಸೊ ನೀವು ರೆಡಿ ಇದ್ದೀರಾ ಮಾಡೋದಕ್ಕೆ. ಹಾಗೆ ಈ ಮೆಜಿಷಿಯನ್ ಕಾರ್ಡ್ ಏನು ಹೇಳ್ತಿದೆ ಅಂದರೆ, ಸೊ ನೀವು ಸೆಪ್ಟೆಂಬರ್ ಮಂತಲ್ಲಿ ಇಷ್ಟು ವರ್ಷಗಳಿಂದ, ಇಷ್ಟು ದಿನಗಳಿಂದ ನೀವು ಕಲ್ತಿರುವಂತಹ ಎಲ್ಲದೂ ಕೂಡ ನಿಮ್ಮ ಹತ್ರ ಟೂಲ್ಸ್ ಎಲ್ಲ ರೆಡಿ ಇದೆ. ಸೊ ಯು ಆರ್ ಬಿಕಮ್ ಅ ಮೆಜಿಷಿಯನ್. ಸೊ ಇನ್ನು ನೀವು ಮುಂದೆ ಬರುವಂತಹ ದಿನಗಳಲ್ಲಿ ನೀವು ಮೆಜಿಷಿಯನ್ ಆಗುವಂತಹ ಎಲ್ಲ ಒಂದು ಕ್ಯಾರೆಕ್ಟರ್ಸ್, ಗುಣಗಳೆಲ್ಲ ನಿಮ್ಮಲ್ಲಿ ಇದ್ದಾವೆ ಅಂತ ಈ ಕಾರ್ಡ್ ಹೇಳ್ತಿದೆ. ಓಕೆನಾ? ಸೊ ಇಲ್ಲಿ ನೋಡಿ, ಇನ್ಫಿನೈಟ್ ಆಫ್ ಅಬಂಡೆನ್ಸ್. ಸೊ ನೀವು ಯಾವಾಗ ನಿಮ್ಮ ಒಂದು ಆರ್ಥಿಕವಾಗಿ ಅಂತ ಬಂದಾಗ ನಿಮಗೆ ಇನ್ಫಿನೈಟ್ ಆಫ್ ಇಲ್ಲಿ ಅಬಂಡೆನ್ಸ್ ಫ್ಲೋ ಆಗ್ತಾ ಇರುತ್ತೆ. ನಿಮ್ಮ ಜೀವನದಲ್ಲಿ ಇನ್ಫಿನೈಟ್ ಆಫ್ ಅಬಂಡೆನ್ಸ್ ಫ್ಲೋ ಆಗುತ್ತೆ. ಹಾಗೆ ನಿಮಗೆ ಅನ್ಲಿಮಿಟೆಡ್ ಥಾಟ್ಸ್, ಅಂದರೆ ತುಂಬ ಯೋಚನೆಗಳು, ನಿಮಗೆ ಈ ಥರ ಮಾಡು ಅಂತ ತುಂಬ ಪ್ಲ್ಯಾನ್ಸ್ಗಳೆಲ್ಲ ಬರ್ತಾ ಹೋಗುತ್ತೆ. ಸೊ ಎಷ್ಟು ಅಂದರೆ ನೀವು ಅಲ್ಲಿಗೆ ಯಾವುದನ್ನು ನಾವು ಅಪ್ಲೈ ಮಾಡಬೇಕು, ಏನನ್ನು ಮಾಡಬೇಕು ಅನ್ನೋದು ಮಾತ್ರ ನಿಮಗೆ ಗೊತ್ತಿದ್ದರೆ ಸಾಕು. ಅವಾಗ ನೀವು ಮೆಜಿಷಿಯನ್ ಆಗ್ತೀರಾ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಓಕೆನಾ? ಸೊ ಏಕೆಂದರೆ ಇವಾಗ ಒಂದು ಎಕ್ಸಾಮ್ ಇರ್ಬೋದು, ಅಂದರೆ ಎಕ್ಸಾಮಿಗೆ ಎಲ್ಲ ರೆಡಿ ಆಗಿರ್ತೀರ ನೀವು ಇಷ್ಟು ದಿನ. ಸೊ ಯಾವುದೇ ಒಂದು ಎಕ್ಸಾಮ್ ಬಿಟ್ಟಿರಲ್ಲ ಅನ್ನೋ ಟೆನ್ಷನ್ ಕೂಡ ನಿಮಗಿರುತ್ತೆ. ಬಟ್ ಯಾವಾಗ ನೀವು ಪ್ರಿಪೇರ್ ಆಗಿದ್ದೀರ, ಎಲ್ಲ ಇದೆ, ಈಗ ಜಸ್ಟ್ ನಿಮ್ಗೆ ಎಕ್ಸಾಮ್ ಬಿಡ್ತಾರೆ, ನೀವು ಏನಾಗಿರ್ಬೇಕು, ಜಸ್ಟ್ ಎಲ್ಲದನ್ನು ನೀವು ಬರೆದ್ಬಿಟ್ಟು ಎಕ್ಸಿಕ್ಯೂಟ್ ಮಾಡಬೇಕು. ನಿಮ್ಮ ಟ್ಯಾಲೆಂಟ್, ನಿಮ್ಮ ನಾಲೆಡ್ಜನ್ನು ನೀವು ಪೇಪರಲ್ಲಿ ಬರೆದ್ಬಿಟ್ಟು ನೀವು ನಿಮ್ಮ ಸಕ್ಸಸ್ಸನ್ನು ಕಾಣ್ಬೋದು ಅಂತ ಈ ಮ್ಯಾಜಿಷಿಯನ್ ಹೇಳ್ತಾ ಇದೆ. ಓಕೆನಾ? ಯಾವುದೇ ಹೋಪನ್ನು ನೀವು ಕಳ್ಕೊಬೇಡಿ, ಎಲ್ಲದು ನಿಮ್ಮ ಕೈಲಿ ಆಗೇ ಆಗುತ್ತೆ. ಸೊ ಯು ಶುಡ್ ಬಿ ರೆಡಿ ಆನ್ ದ ಟೈಮ್. ಸೊ ಆ ಟೈಮಲ್ಲಿ ನೀವು ರೆಡಿಯಾಗಿರಿ. ಹಾಗೆ ಹೇಳ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ನೀವು ಹೇಳ್ಕೊಳ್ಳಿ, ಐ ಆಮ್ ಅ ಮೆಜಿಷಿಯನ್, ಎವ್ರಿಥಿಂಗ್ ಬಿಕಮ್ ಅ ಮಿರಾಕಲ್ ಅಂತ ಹೇಳ್ತಾ ಬನ್ನಿ. ಸೊ ಎಲ್ಲದು ನನ್ನ ಜೀವನದಲ್ಲಿ ಮಿರಾಕಲ್ ಆಗಿ ಬದಲಾವಣೆ ಆಗ್ತಾ ಇದೆ. ಸೊ ಎಲ್ಲದನ್ನು ಮೆಜಿಷಿಯನ್ ಆಗಿ ಅದು ಕನ್ವರ್ಟ್ ಆಗ್ತಿದೆ. ಸೊ ಯೂನಿವರ್ಸ್ ನನಗೆ ಎಲ್ಲನೂ ಕೊಡ್ತಾ ಇದೆ ಅನ್ನೋದು ನೀವು ಆದಷ್ಟು ಪಾಸಿಟಿವ್ ಆಗಿರಿ. ಸೊ ಏನು ಅಂದರೆ ಜಸ್ಟ್ ನೀವು ಅಲ್ಲಿ ಒಂದು ಥಿಂಗ್, ಅಂದರೆ ಒಂದು ಬಾಡಿಯಾಗಿ ನೀವು ಅಲ್ಲಿ ನಿಂತ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಕೆಲಸಗಳು ಆಗ್ತಾ ಬರುತ್ತೆ. ಸೊ ಯಾವಾಗ ಯೂನಿವರ್ಸನ್ನು ನಂಬಿ ನೀವು ಯೂನಿವರ್ಸ್ಗೆ ಸರೆಂಡರ್ ಆಗಿರ್ತೀರ, ಆಗ ನೀವು ಅಂದ್ಕೊಂಡಿರುವಂತಹ ಎಲ್ಲದು ಅದು ನೀಟಾಗಿ ಆಗ್ತಾ ಬರುತ್ತೆ. ಸೊ ಜಸ್ಟ್ ಟ್ರಸ್ಟ್ ದಿ ಯೂನಿವರ್ಸ್. ಐ ಆಮ್ ಎ ಮೆಜಿಷಿಯನ್ ಅಂತ ಹೇಳ್ತಾ ಬನ್ನಿ. ಐ ಆಮ್ ಎ ಮೆಜಿಷಿಯನ್, ಐ ಟ್ರಸ್ಟ್ ದ ಯೂನಿವರ್ಸ್, ಐ ಸರೆಂಡರ್ ದ ಯೂನಿವರ್ಸ್, ಎವ್ರಿಥಿಂಗ್ ಗೋಸ್ ಟು ಮೀ ಇನ್ ಅ ಬೆಟರ್ ವೇ ಅಂತ ಹೇಳ್ತಾ ಬನ್ನಿ. ಓಕೆನಾ? ಹೀಗೆ ಹೇಳೋದ್ರಿಂದ ಏನಾಗುತ್ತೆ ಅಂದರೆ, ಸೊ ಇಲ್ಲಿ ನಿಮಗೆ ಕಾರ್ಡ್ ತೋರಿಸಿರೋ ಪ್ರಕಾರ ನಿಮಗೆಲ್ಲ ಇಲ್ಲಿ ಇಷ್ಟು ದಿನ ಕಷ್ಟಪಟ್ಟಿರುವಂತಹಕ್ಕೆ ಎಲ್ಲದಕ್ಕೂ ನಿಮಗೆ ಪ್ರತಿಫಲ ಸಿಗುತ್ತೆ ಅಂತಲೇ ಕಾರ್ಡ್ ಹೇಳ್ತಾ ಇದೆ. ಸೊ ತುಂಬ ಖುಷಿ, ಯಾಕೆ ಅಂದರೆ ಮೆಜಿಷಿಯನ್ ಬಂದಿದೆ ಅಂದರೆ ಯು ಕ್ಯಾನ್ ಡೂ ಎನಿಥಿಂಗ್, ಯು ಮೇಕ್ ಇಟ್ ಆ್ಯಸ್ ಅ ಮೆಜಿಷಿಯನ್, ಯು ಬಿಕಮ್ ಅ ಮೆಜಿಷಿಯನ್ ಆ್ಯಂಡ್ ಟರ್ನ್ ಇಟ್ ಆ್ಯಸ್ ಎ ಮಿರಾಕಲ್. ಪವಾಡವನ್ನು ನೀವು ತಂದಿಡ್ಬೋದು. ಸೊ ನಿಮ್ಮ ಸೆಪ್ಟೆಂಬರ್ ಮಂತಲ್ಲಿ ತುಂಬ ಚೆನ್ನಾಗಿದೆ. ಹಾಗೆ ನೀವು ಸಕ್ಸಸ್ಫುಲ್ ಆಗ್ತೀರಾ ಅಂತ ಈ ಕಾರ್ಡ್ ಕೂಡ ಹೇಳ್ತಾ ಇದೆ. ಓಕೆ,
ಸೊ ಕ್ಲಿಯರ್ ಇಂಟೆನ್ಷನ್ ಇಟ್ಕೊಳ್ಳಿ, ಕ್ಲಿಯರಾಗಿ ಎಲ್ಲ ಮಾಡ್ತಾ ಹೋಗಿ, ಎಲ್ಲದರಲ್ಲೂ ಸಕ್ಸಸ್ ಆಗ್ತಾರೆ. ಈವನ್ ಹೆಲ್ತ್ ಆಗಿರ್ಬೋದು. ಸೊ ಇಷ್ಟು ದಿನ ನಿಮ್ಗೆ ಯಾವುದೋ ಒಂದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದ್ರೂ ಕೂಡ ಸೊ ನಿಮ್ಗೆ ಎಲ್ಲದರಲ್ಲೂ ಸಕ್ಸಸ್ ಇದೆ ಅಂತಲೇ ಹೇಳ್ತಾ ಇದೆ. ಹಾಗಾಗಿ ನೀವು ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಫ್ಯಾಮಿಲಿ ರಿಲೇಟೆಡ್ ಆಗಿರ್ಬೋದು, ಕರಿಯರ್ ರಿಲೇಟೆಡ್ ಆಗಿರ್ಬೋದು, ಎಲ್ಲದಕ್ಕೂ ಈ ಕಾರ್ಡು ತುಂಬಾ ಪಾಸಿಟಿವ್ ಆಗಿದೆ. ಓಕೆ, ಕ್ಷಮಿಸಿಬಿಟ್ಟು ನೀವು ಮುಂದೆ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ತಿಳಿಸ್ತಾ ಮುಂದೆ ಹೆಜ್ಜೆ ಇಡಿ ಅಂತ ಹೇಳ್ತಾ ಇದೆ. ಓಕೆನಾ? ಸೊ ಈ ಕಾರ್ಡಲ್ಲಿ ಏನಂದರೆ ಟೈಪ್ ಮಾಡಿ ಐ ಫಾರ್ಗಿವ್ ಎವ್ರಿ ಒನ್, ಐ ಫಾರ್ಗಿವ್ ಎವ್ರಿ ಒನ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಐ ಆಮ್ ಬಿಕಮ್ ಅ ಮೆಜಿಷಿಯನ್ ಅಂತ ಟೈಪ್ ಮಾಡ್ತಾ ಹೋಗಿ. ಹಾಗೆ ಎರಡನೇ ಕಾರ್ಡ್ ಬಂದ್ಬಿಟ್ಟು ಏಸ್ ಆಫ್ ಪೆಂಟ್. ಸೊ ಸೆಪ್ಟೆಂಬರ್ ಮಂತಲ್ಲಿ ನಿಮಗೆ ಈ ಕಾರ್ಡ್ ಏನು ಹೇಳುತ್ತೆ ಅಂದರೆ ಹೊಸ ಅವಕಾಶಗಳು. ಸೊ ಹಾಗೆ ನಿಮ್ಮಲ್ಲಿ ಆರ್ಥಿಕವಾಗಿ ತುಂಬ ಪ್ರಗತಿ ಇರುತ್ತೆ. ಅಂದರೆ ನಿಮಗೆ ಹಣಕಾಸಿನ ವಿಷಯ ಆಗಿರ್ಬೋದು, ಏಕೆಂದರೆ ಇಲ್ಲಿ ಪೆಂಟಕಲ್ಸ್ ಬಂದಿದೆ. ಹಾಗೆ ಯೂನಿವರ್ಸಲ್ ಸಪೋರ್ಟ್ ನಿಮಗೆ ತುಂಬ ಇರೋದ್ರಿಂದ ಏನಂದರೆ ನಿಮಗೆ ಒಂದು ಹೊಸ ಅವಕಾಶಗಳು ಬರ್ತಾ ಇರುತ್ತೆ. ಸೊ ಯಾವುದೇ ಒಂದು ಅವಕಾಶ ಬಂದಿದೆ ಅಂದರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಯೂನಿವರ್ಸ್ ನಿಮಗೋಸ್ಕರನೇ ಕಳಿಸಿರುವಂತಹ ಒಂದು ಅವಕಾಶಗಳು. ಹಾಗಾಗಿ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ನಂತರ ಎಷ್ಟು ಸಪೋರ್ಟ್ ಇದೆ ಅಂದರೆ ನಿಮಗೆ ಇವಾಗ ದುಡ್ಡಿಂದ ಏನೇ ಒಂದು ಸಮಸ್ಯೆಗಳಿದ್ದಾವೆ ಅಂತ ಅಂದ್ರೂ ಅದು ಎಲ್ಲದಕ್ಕೂ ಯೂನಿವರ್ಸ್ ನಿಮಗೆ ಸಂಪೂರ್ಣವಾಗಿ ಸರಿ ಮಾಡ್ತಾ ಬರುತ್ತೆ. ಅಬಂಡೆನ್ಸ್ ಆಗಿ ನಿಮಗೆ ಎನರ್ಜಿ ಕೊಡ್ತಾ ಇದೆ. ಫುಲ್ ಸಪೋರ್ಟಿವ್ ಆಗಿದೆ. ಯೂನಿವರ್ಸೇ ಕೂಡ ನಿಮ್ಗೆ ಏನು ಮಾಡ್ತಾ ಇದೆ ಇಲ್ಲಿ ಅಂದರೆ ಸಪೋರ್ಟಿವ್ ಇದೆ. ಯಾವುದೇ ಒಂದು ಹಣಕಾಸಿಂದಾಗಿರ್ಬೋದು, ನಿಮಗೆ ಏನೇ ಒಂದು ಅವಕಾಶಗಳಿರ್ಬೋದು, ಒಂದು ಜಾಬ್ ಆಗಿರ್ಬೋದು. ಸೊ ನಿಮಗೆ ಏನಾದರೂ ಕರಿಯರ್ ರಿಲೇಟೆಡ್ ಅಂತ ಬಂದರೆ ತುಂಬ ಚೆನ್ನಾಗಿರುವಂತಹ ಅಪರ್ಚುನಿಟೀಸ್ ಕೂಡ ಇದೆ. ಹಾಗೆ ನೀವು ಎಲ್ಲೇ ಒಂದು ಹೊಸದಾಗಿ ನೀವು ಇನ್ವೆಸ್ಟ್ ಮಾಡಿದ್ರು ತುಂಬ ಒಳ್ಳೆಯ ಕಾರ್ಡ್ ಇದು. ನೀವು ಏನೇ ಇನ್ವೆಸ್ಟ್ ಮಾಡಬೇಕಾಗಿರ್ಬೋದು ಅಥವಾ ಏನೇ ಒಂದು ಯೋಜನೆಯನ್ನು ನೀವು ಪ್ರಾಜೆಕ್ಟನ್ನು ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಸೊ ಈ ಕಾರ್ಡ್ ತುಂಬ ಚೆನ್ನಾಗಿ ನಿಮ್ಗೆ ಹೇಳ್ತಾ ಇದೆ. ಸೊ ನೀವು ಮಾಡಿ ಇದು ಹಾಗೆ ಆಗುತ್ತೆ ಅಂತ ಈ ಕಾರ್ಡ್ ನಿಮಗೆ ತೋರಿಸ್ತಿದೆ. ಓಕೆನಾ? ಸೊ ಯೂನಿವರ್ಸಲ್ ಸಪೋರ್ಟ್ ಇದ್ದಾಗ ನಮಗೆ ಇನ್ನೇನು ಬೇಕಲ್ವಾ? ಸೊ ಯೂನಿವರ್ಸ್ ಇಷ್ಟೊಂದು ಸಪೋರ್ಟ್ ಕೊಡ್ತಾ ಇದೆ. ಸೊ ಆದಷ್ಟು ನಾವು ಸರೆಂಡರ್ ಆಗೋಣ, ನಾವು ಸಕ್ಸಸ್ ಆಗೇ ಆಗ್ತೀವಿ ಅಂತ ಪಾಸಿಟಿವ್ ಆಗಿ ಒಂದು ಹೆಜ್ಜೆ ಮುಂದಿಡೋಣ. ಓಕೆನಾ? ಏಕೆಂದರೆ ಎಷ್ಟೋ ಮನುಷ್ಯರು ನಮಗೆ ಸಪೋರ್ಟ್ ಮಾಡ್ತಾರೆ. ಅವರೆಲ್ಲ ಒಂದು ತಮ್ಮದೇ ಆದ ಒಂದು ಸ್ವಾರ್ಥ ಇಟ್ಕೊಂಡಿರ್ತಾರೆ. ಬಟ್ ಇಲ್ಲಿ ಯೂನಿವರ್ಸ್ ನಾವು ಒಂದು ಕೇಳಿದ್ರೆ 100 ಕೊಡೋಷ್ಟು ಅದಕ್ಕೆ ಗೊತ್ತಿರುತ್ತೆ. ಸೊ ಯಾವಾಗ ನಾವು ಅದಕ್ಕೆ ಸರೆಂಡರ್ ಆಗಿರ್ತೀವಿ ಅದು ನಮಗೆಲ್ಲನೂ ಕೊಡ್ತಾ ಹೋಗುತ್ತೆ ಅಂತ ಹೇಳ್ಬೋದು ಇಲ್ಲಿ. ಓಕೆನಾ? ಹಾಗಾಗಿ ನೀವು ಯೂನಿವರ್ಸನ್ನು ನಂಬಿ ವರ್ಕನ್ನು ಮಾಡ್ತಾ ಹೋಗಿ ಅಂತ ಹೇಳ್ತಿದ್ದಾರೆ. ಸೊ ಇವು ಏನು ಅಂದರೆ ಸೆಪ್ಟೆಂಬರ್ ಮಂತಲ್ಲಿ ತುಂಬ ಚೆನ್ನಾಗಿರೋ ಕಾರ್ಡ್ಸ್ ಬರ್ತಿದ್ದಾವೆ. ಯಾವತ್ತು ಮೊದಲನೇ ಕಾರ್ಡು ಮೆಜಿಷಿಯನ್ ಕಾರ್ಡು, ಮತ್ತು ಅವ್ರಿಗೆ ಏನು ಏಂಜಲ್ಸ್ ಮೆಸೇಜು ಫರ್ಗಿವ್ನೆಸ್ ಇತ್ತು. ಹಾಗೆ ನಿಮ್ಮ ಕಾರ್ಡ್ ಇಲ್ಲಿ ಬಂದುಬಿಟ್ಟು ಏಸ್ ಆಫ್ ಪೆಂಟಕಲ್ಸ್, ಸಮೃದ್ಧಿ ಒಳಗಡೆ ಮುಳುಗಿ ಹೋಗ್ತೀರಾ, ಅಷ್ಟು ಚೆನ್ನಾಗಿದೆ ಕಾರ್ಡ್ ಇದು. ಹಾಗೆ ಏಂಜಲ್ಸ್ ಏನು ಮೆಸೇಜ್ ಹೇಳ್ತಿದೆ, ಸೊ ನೀವು ಹಣಕಾಸಿಂದ ಅಷ್ಟೇ ಅಂದರೆ ನಿಮಗೆ ಇವಾಗ ಒಂದು ಜಾಬ್ ಆಯಿತು ಅಂದರೆ ಅಲ್ಲಿ ಹಣಕಾಸು ಬಂದಂಗೆ, ಹೆಲ್ದಿಯಾಗಿದ್ದೀರಾ ಅಂದ್ರೂ ಕೂಡ ನಿಮಗೆ ಅದು ನಿಮಗೆ ಅಬಂಡೆನ್ಸ್ ಆಫ್ ಹೆಲ್ತ್ ಬಂತು ಅಂದರೆ ಆಟೋಮೆಟಿಕಾಗಿ ನೀವು ನೆಮ್ಮದಿಯಾಗಿದ್ದಂಗೆ. ಎಲ್ಲದು ಈಗ ಹಣಕಾಸು ಮಾತ್ರ ಅಲ್ಲ, ಹೆಲ್ದಿಯಾಗಿರೋದು ಕೂಡ ಒಂದು ನಮಗೆ ಸಮೃದ್ಧಿನೇ. ಎಲ್ಲರೂ ಚೆನ್ನಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ, ನಾವು ಸಂತೋಷದಿಂದ ನೆಮ್ಮದಿಯಾಗಿದ್ದೀವಿ ಅಂದರೆ ಎಲ್ಲದು ನಮಗೆ ಇಲ್ಲಿ ನೆಮ್ಮದಿಯಾಗಿದೆ, ನಾವೆಲ್ಲರೂ ಚೆನ್ನಾಗಿದ್ದೀವಿ, ಸಮೃದ್ಧಿಯಾಗಿದೆ. ಸೊ ಏನಂದರೆ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಓಕೆ, ಹಾಗೆ ನಮಗೆ ಏಂಜಲ್ಸ್ ಏನು ಮೆಸೇಜ್ ಕೊಡ್ತಿದ್ದಾರೆ, ಸೊ ಇಟ್ಸ್ ಅಪ್ ಟು ಯು. ಸೊ ಇವಾಗ ನಿಮ್ಗೆ ಏನೇ ಒಂದು ಅವಕಾಶಗಳು ಬಂದಿರುತ್ತೆ, ಎಲ್ಲ ಇರುತ್ತೆ. ಸೊ ನೀವು ಹೇಗೆ ಅದನ್ನು ಯೂಸ್ ಮಾಡ್ಕೊಳ್ತೀರಾ, ಅದನ್ನು ಹೇಗೆ ಸೆಲೆಕ್ಟ್ ಮಾಡ್ತೀರಾ ನೋಡಿ. ನಿಮ್ಮಲ್ಲಿ ಏನೋ ಒಂದು ಯೋಚನೆಗಳಿರ್ಬೋದು. ಸೊ ಇವಾಗ ಒಂದು ಅವಕಾಶ ಬಂದಿದೆ, ನಾನು ತಗೊಳ್ಳೋ ಬೇಡವಾ ಅಂದಾಗ ನಿಮ್ಮ ಇಂಟ್ಯೂಷನನ್ನು ನೀವು ಕೇಳಿ, ನಿಮ್ಮ ಇಂಟ್ಯೂಷನ್ನ ನೀವು ನಂಬಿರುವಂತಹ ಯೂನಿವರ್ಸನ್ನು ಕೇಳಿ, ಅದು ಏನು ಹೇಳುತ್ತೆ, ನಿಮ್ಮ ಬಲವಾಗಿ ನಿಮಗೆ ಒಳಗಡೆಯಿಂದ ಏನು ಧ್ವನಿ ಬರ್ತಾ ಇದೆ ಅದನ್ನು ನೀವು ನಂಬಿ. ಓಕೆನಾ? ಇಲ್ಲಿ ಇಷ್ಟದಿಂದ ನಿಮ್ಗೆ ಬರ್ತಾ ಇದೆ ಅಂದಾಗ ನೀವು ಇಲ್ಲಿ ಏಂಜಲ್ಸ್ನ ಮೆಸೇಜನ್ನು ಕೂಡ ಹೇಳ್ತಾ ಇದೆ, ಇದೆಲ್ಲ ನಿಮಗೇನೆ ರಿಲೇಟೆಡ್ ಆಗಿದೆ, ನೀವು ಅದನ್ನು ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಿದೆ. ಓಕೆನಾ? ಡೋರ್ ಓಪನ್ ಆಗಿದೆ, ಹೋಗಬೇಕೋ ಬೇಡವಾ ಅನ್ನೋದು ನೀವು ಅದನ್ನು ಸರಿಯಾಗಿ ಥಿಂಕ್ ಮಾಡಿಬಿಟ್ಟು ಹೋಗಬೇಕು, ಕೆಲಸವನ್ನು ಆ್ಯಕ್ಷನ್ ಟೇಕರ್ ಆಗಬೇಕಾಗತ್ತೆ. ಓಕೆನಾ? ಸೊ ಏನು ಟೈಪ್ ಮಾಡ್ತೀರಾ ಅಂದರೆ ಯೂನಿವರ್ಸ್ ಈಸ್ ಆಲ್ವೇಸ್ ವಿತ್ ಮೀ, ಅಬಂಡೆನ್ಸ್ ಈಸ್ ಫ್ಲೋಯಿಂಗ್ ಇನ್ ಮೈ ಲೈಫ್. ಸೊ ಹಾಗೆ ಮೂರನೇ ಕಾರ್ಡನ್ನು ನೋಡೋಣ.
ಸೊ ಇಲ್ಲಿ ಮೂರನೇ ಕಾರ್ಡು 3 ಆಫ್ ಸ್ವಾರ್ಡ್ಸ್ ರಿವರ್ಸ್ ಬಂದಿದೆ. ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಸೊ ನೀವು ಎಷ್ಟು ಯೋಜನೆ ಅಂದರೆ ಆಲ್ರೆಡಿ ನಿಮ್ಮ ತುಂಬ ಯೋಜನೆಗಳನ್ನ ಹಾಕೊಂಡಿದ್ರಿ, ಎಷ್ಟು ಯಾವುದಕ್ಕೋ ಒಂದಕ್ಕೆ ವೆಯ್ಟ್ ಮಾಡ್ತಿದ್ದೀರಾ, ಓಕೆನಾ. ಯಾವುದೋ ಒಂದು ನಿಮಗೆ ವರ್ಕ್ ಆಗಬೇಕು ಅಂತ ನೀವು ವೆಯ್ಟ್ ಮಾಡ್ತಿದ್ದೀರಾ. ಬಟ್ ಅದೇನಾಗ್ತಿದೆ ಅಂದರೆ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಈವನ್ ನಿಮ್ಮ ಹೆಲ್ತ್ ರಿಲೇಟೆಡ್ ಆಗಿದ್ದರೆ ನಿಧಾನವಾಗಿ ಸರಿ ಹೋಗ್ತಾ ಇರುತ್ತೆ. ಈವನ್ ರಿಲೇಷನ್ಶಿಪ್ ಆಗಿದ್ರೂ ಅದು ನಿಧಾನವಾಗಿ ಸರಿ ಆಗ್ತಾ ಹೋಗುತ್ತೆ. ಸಡನ್ನಾಗಿ ಇವಾಗ ನನಗೆ 3 ತಿಂಗಳಲ್ಲೇ ಆಗಬೇಕು ಅಂತಂದರೆ ಆಗಲ್ಲ. ಅದು ಏನಾದರೂ ಹೀಗೆ ಸರಿಯಾಗಿ ಬಂದಿದ್ರೆ 3 ತಿಂಗಳು ಅಥವಾ 3 ವಾರಗಳಲ್ಲೇ ಸರಿ ಆಗ್ತಿತ್ತು, ನಿಮ್ಮ ಕೆಲಸ ಆಗ್ತಾಯಿತ್ತು. ಬಟ್ ಈ ಕಾರ್ಡ್ ಹೀಗೆ ಬಂದಿರೋದ್ರಿಂದ ಏನಾಗಿರುತ್ತೆ ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆದಷ್ಟು ನೀವು ವೆಯ್ಟ್ ಮಾಡ್ತಾ ಹೋಗಿ. ಸೊ ಏನು ಅಂದ್ಕೊಂಡಿರ್ತೀರ ನೀವು, ನನಗೆ ಆಗ್ತಾನೇ ಇಲ್ಲ, ಎಲ್ಲರಿಗೂ ಅವಕಾಶಗಳು ಬರ್ತಾ ಇದ್ದಾವೆ, ನನಗೆ ಯಾಕೆ ಅವಕಾಶಗಳು ಬರ್ತಾ ಇಲ್ಲ, ನಾನೇನಕ್ಕೆ ಎಕ್ಸ್ಪ್ಲೋರ್ ಆಗೋಕ್ಕೆ ಆಗ್ತಾ ಇಲ್ಲ, ಎಲ್ಲರೂ ಎಕ್ಸ್ಪ್ಲೋರ್ ಆಗ್ತಿದ್ದಾರೆ, ಎಲ್ಲರೂ ಅವ್ರವ್ರ ಲೈಫನ್ನು ಅವ್ರು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ, ಬಟ್ ನನಗೆ ಯಾಕೆ ಇಷ್ಟು ಟೈಮ್ ಆಗ್ತಿದೆ ಅಂತ ನೀವು ಎಷ್ಟು ಬೇಜಾರದಲ್ಲಿರ್ತೀರ. ಸೊ ಆದಷ್ಟು ನೀವು ಪಾಸಿಟಿವ್ ಆಗಿರಿ. ಪಾಸಿಟಿವ್ ಆಗಿದ್ದಷ್ಟು ನಿಮಗೆ ತುಂಬ ಸಹಾಯವಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಅಂದ್ಕೊಂಡಿರೋದನ್ನು ಸಾಧನೆ ಮಾಡ್ತೀರ. ಯಾವಾಗ ಒಂದು ನಮಗೆ ತಾಳ್ಮೆ ಅದು ಲೇಟ್ ಆಗ್ತಿದೆ ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ನಮಗೆ ಯೂನಿವರ್ಸ್ ನಮಗೆ ಇನ್ನೂ ತುಂಬ ಒಳ್ಳೆಯದನ್ನು ಕೊಡ್ತಾ ಇದೆ. ಸೊ ಟ್ರಸ್ಟ್ ದ ಯೂನಿವರ್ಸ್. ಯಾವಾಗ ನೀವು ಯೂನಿವರ್ಸನ್ನು ನಂಬ್ತಾ ಹೋಗ್ತೀರಾ, ಇನ್ನೂ ಒಳ್ಳೆಯದನ್ನೇ ಅದು ನಿಮಗೆ ಕೊಡ್ತಾ ಇದೆ. ಸೊ ಆದಷ್ಟು ನೀವು ಅದನ್ನು ನಂಬ್ತಾ ಬನ್ನಿ, ನಿಮಗೆ ಒಳ್ಳೆಯದೇ ಆಗುತ್ತೆ. ಎಷ್ಟು ಡಿಲೇ ಆಗುತ್ತೆ ಆಗಲಿ, ಬಟ್ ಒಂದು ಒಳ್ಳೆಯದೇ ನಮಗೆ ಬರುತ್ತೆ ಅನ್ನೋ ಭರವಸೆ ಒಂದು ನಿಮಗೆ ಯಾವಾಗಲೂ ಇರಬೇಕು. ಹಾಗೆ ಯೂನಿವರ್ಸ್ ನಿಮಗೆ ಅದನ್ನು ಕೊಡುತ್ತೆ ಅನ್ನೋದು ಹೇಳ್ತಾ ಇದೆ, ಓಕೆನಾ. ಈವನ್ ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಈಗ ನನಗೆ ಆರಾಮಾಗುತ್ತೆ, ಆವಾಗ ಆರಾಮಾಗುತ್ತೆ ಅಂತ ನೀವು ಕಾಯ್ತಾ ಇರ್ತೀರ, ಇನ್ನೂ ಆರಾಮಾಗ್ತಿರಲ್ಲ, ಇನ್ನೂ ಬೇರೆ ಬೇರೆ ಕಡೆ ಹೋಗ್ತಾ ಇರಬೇಕಾಗುತ್ತೆ. ನೀವು ಯಾವುದೇ ಒಂದು ಕೆಲಸ ಆಗಿರ್ಬೋದು, ಎಲ್ಲ ಈ ಕೆಲಸ ಎಕ್ಸಾಮ್ ಬರದೆ ನಂದು ಆಗುತ್ತೆ ಅಂತೀರ, ಬಟ್ ಇದು ಕೂಡ ಆಗ್ತಿರಲ್ಲ. ಯಾಕೆ? ಸ್ವಲ್ಪ ನಿಮ್ಮ ಟೈಮ್ ಹಿಂಗಿದೆ. ಸೊ ನೀವು ತಾಳ್ಮೆ, ನಿಮ್ಮನ್ನು ಯೂನಿವರ್ಸ್ ಟೆಸ್ಟ್ ಮಾಡ್ತಾ ಇದೆ. ಎಷ್ಟು ಟೆಸ್ಟ್ ಮಾಡ್ತಾ ಇದೆ, ನೀವು ಅದಕ್ಕೆ ಜಸ್ಟ್ ಸರೆಂಡರ್ ಆಗ್ತಾ ಬನ್ನಿ. ಆಯಿತು ಯೂನಿವರ್ಸ್, ನನಗೆ ಇನ್ನೂ ಒಳ್ಳೆಯದನ್ನೇ ಕೊಡ್ತೀಯ ನೀನು, ನಂಗೆ ಗೊತ್ತು ಅಂತ ನೀವು ಯಾವಾಗ ಯೂನಿವರ್ಸ್ಗೆ ಸರೆಂಡರ್ ಆಗ್ತೀರಾ, ನಿಮಗೆ ಒಳ್ಳೆಯದಾಗೇ ಆಗುತ್ತೆ ಅಂತ ಹೇಳ್ತಾ ಇದೆ, ಓಕೆನಾ. ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಿರ್ಬೋದು, ಅವರು ಬರ್ತಾರೆ ನಮ್ಮ ಜೀವನದಲ್ಲಿ, ನಾವು ಚೆನ್ನಾಗಿದ್ದೇ ಇರ್ತೀವಿ ಅಂತಂದರೆ ಕಾಯಬೇಕು ನೀವು. ಸೊ ಎಷ್ಟು ನೀವು ಸಮಾಧಾನದಿಂದ ಕಾಯ್ತೀರಾ, ನಿಮಗೆ ಅವರು ನಿಜವಾಗ್ಲೂ ಅವರು ನಿಮ್ಮವರೇ ಆಗಿದ್ದರೆ ನಿಮಗೆ ಅದು ಬಂದೇ ಬರುತ್ತೆ. ಅದು ಯಾವತ್ತೂ ಒಳ್ಳೆಯದಾಗೇ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಏಂಜಲ್ಸ್ ಮೆಸೇಜ್ ಏನಿದೆ, ಸೊ ನೋಡ್ತಾ ಹೋಗೋಣ. ಏಂಜಲ್ಸ್ ನಿಮಗೆ ಏನು ಮೆಸೇಜ್ ಕೊಡ್ತಿದ್ದಾರೆ. ಸೊ ಇಲ್ಲಿ ಸೊ ಏಂಜಲ್ ಮೆಸೇಜ್ ಏನಿದೆ, ಚೂಸ್ ಅ ನ್ಯೂ ಡೈರೆಕ್ಷನ್. ಸೊ ಅಕಸ್ಮಾತಾಗಿ ನಿಮಗೆ ಇದರಲ್ಲಿ ವೆಯ್ಟ್ ಮಾಡೋಕ್ಕಾಗ್ತಿಲ್ಲ, ನನಗೆ ಈ ಥರ ಆಗ್ತಿದೆ ಅಂತ ಅನಿಸ್ತು ಅಂದರೆ ನಿಮ್ಗೆ ಏನು ಮಾಡ್ತೀರ ಅಂದರೆ ಜಸ್ಟ್ ಚೂಸ್ ಅ ನ್ಯೂ ಡೈರೆಕ್ಷನ್, ಬೇರೆ ಡೈರೆಕ್ಷನ್, ಇನ್ನು ಬೇರೆ ನಿಮ್ಗೆ ಯಾವುದರಲ್ಲಿ ಟ್ಯಾಲೆಂಟ್ ಇದೆ ಅಥವಾ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವುದರಲ್ಲಿ ಟ್ಯಾಲೆಂಟ್ ಇದೆ, ಇದು ಇಲ್ಲ ಅಂದರೆ ಇನ್ನೊಂದಕ್ಕೆ ನಾನು ರೆಡಿ ಇರಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಈಗ ಎಷ್ಟು ನೀವು ತುಂಬ ವೆಯ್ಟ್ ಮಾಡ್ತಾ ಇರ್ತೀರ, ತುಂಬ ವೆಯ್ಟ್ ಮಾಡಿ ಸಾಕಾಗಿರ್ತೀರ, ಬಟ್ ಅದೊಂದಕ್ಕೆ ಸ್ಟಿಕ್ ಆನ್ ಆಗದೇ ನೀವು ಬೇರೆದಕ್ಕೆ ನೀವು ಟ್ರೈ ಮಾಡಿ ಅಂತ ಇದು ಹೇಳ್ತಿದೆ. ಆಲ್ಮೋಸ್ಟ್ ಇದು ಜಾಬ್ ರಿಲೇಟೆಡೇ ಇರುತ್ತೆ, ಇದು ಅಂದರೆ ಬಿಸ್ನೆಸ್ ರಿಲೇಟೆಡ್, ಜಾಬ್ ರಿಲೇಟೆಡ್ ಇರೋದೇ ಈ ಕಾರ್ಡ್ ಹೇಳ್ತಿರೋದು. ಹಾಗಾಗಿ ಬೇರೆ ಡೈರೆಕ್ಷನನ್ನು ಆಯ್ಕೆ ಮಾಡ್ಕೊಳ್ಳಿ, ಅದರಲ್ಲಿ ನಿಮಗೆ ಸಕ್ಸಸ್ ಇದ್ದೇ ಇರುತ್ತೆ, ಓಕೆನಾ. ಸೊ ಯಾವುದೇ ಒಂದು ರಿಲೇಷನ್ಶಿಪ್ ಕೂಡ ಆಗಿರ್ಬೋದು, ಏಕೆಂದರೆ ಇಲ್ಲಿ ರಿಲೇಷನ್ಶಿಪ್ಪು ಇದೆ. ಹಾಗಾಗಿ ನಿಮಗೆ ರಿಲೇಷನ್ಶಿಪ್ ಅಂತ ಬಂದಾಗ, ಸೊ ಇವಾಗ ನಮಗೆ ಒಬ್ರಿಗೆ ಮದುವೆ ಆಗಿಲ್ಲ, ನನಗೆ ಯಾವಾಗ ಮದುವೆ ಆಗುತ್ತೆ ಆ ಥರ ಏನಾದರೂ ನಿಮಗಿತ್ತು ಅಂದರೆ, ಒಬ್ಬರಿಲ್ಲ ಅಂದರೆ ಇನ್ನೊಬ್ಬರು ಒಂದಿರ್ತಾರೆ, ಸರಿಯಾಗಿ ನೋಡಿಕೊಂಡು ಆಯ್ಕೆ ಮಾಡ್ಕೊಳ್ಳಿ. ಸೊ ಈ ವರ್ಷನೇ ಮದುವೆ ಆಗುತ್ತಾ ನಂದು, ಯಾಕೆ ಇಷ್ಟು ವರ್ಷ ಆದರೂ ಮದುವೆ ಆಗಿಲ್ಲ ಅನ್ನೋ ಒಂದು ಭಯನೂ ನಿಮಗಿರುತ್ತೆ. ಸೊ ಅದು ಒಳ್ಳೆಯದಕ್ಕಾಗಿಯೇ ಆಗಿರುತ್ತೆ. ಒಬ್ಬರು ಬಂದು ಹೋಗಿ ನಿಮಗೆ ಪ್ರಪೋಸಲ್ಸ್ ಕೊಟ್ರು, ಇನ್ನೊಬ್ರು ಅವ್ರು ನಿಮ್ಗೆ ಇಷ್ಟ ಆಗದೆ ಹೋಗಿರ್ಬೋದು, ಅದರಿಂದ ಏನೋ ತೊಂದರೆ ಆಗ್ತಿರ್ಬೋದು. ಯಾವಾಗ ನೀವು ಯೂನಿವರ್ಸನ್ನು ನಂಬಿದ್ದೀರಾ ಅಂದರೆ ಯೂನಿವರ್ಸ್ ನಿಮಗೆ ತುಂಬ ಒಳ್ಳೆಯದನ್ನೇ ಕೊಡುತ್ತೆ. ಸೊ ನೀವೇನು ಅಂದ್ಕೊಬೇಕು, ಐ ಟ್ರಸ್ಟ್ ದ ಯೂನಿವರ್ಸ್, ಐ ಸರೆಂಡರ್ ಟು ದ ಯೂನಿವರ್ಸ್ ಅಂತ ಟೈಪ್ ಮಾಡ್ತಾ ಹೋಗಿ. ಸೊ ಎಲ್ಲ ಒಳ್ಳೆಯದಾಗುತ್ತೆ. ಸೊ ಟ್ರಸ್ಟ್ ದ ಯೂನಿವರ್ಸ್, ಓಕೆ. ಥ್ಯಾಂಕ್ ಯು ಸೋ ಮಚ್.